ಚುನಾವಣಾ ಅಖಾಡಕ್ಕೆ ಕೆಎನ್ ರಾಜಣ್ಣ ಪುತ್ರಿ ಬರ್ತಾರಾ? ರಾಜಣ್ಣ ಪುತ್ರಿ ಸ್ಪರ್ಧೆ ಬಗ್ಗೆ ಪರೋಕ್ಷವಾಗಿ ಸುಳಿವು ಕೊಟ್ಟ ಶಾಸಕ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಜಟಾಪಟಿ ನಡೀತಾ ಇದ್ರೆ, ಮತ್ತೊಂದೆಡೆ ಸಿದ್ದು ಬಣದ ಶಾಸಕರು ಫಾರಿನ್ ಟೂರ್ ಕೈಗೊಂಡಿದ್ದಾರೆ. ಇತ್ತ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ರಾಜಣ್ಣ ಇದೀಗ ತಮ್ಮ ಪುತ್ರಿಯನ್ನ ಚುನಾವಣಾ ಅಖಾಡಕ್ಕೆ ತರಲು ಸಜ್ಜಾಗಿದ್ದಾರೆ. ಈ ಬಗ್ಗೆ ಸ್ವತಃ ರಾಜಣ್ಣ ಅವರೇ ಸುಳಿವನ್ನ ಕೊಟ್ಟಿದ್ದು, ರಾಜಣ್ಣ ತಮ್ಮ ಕ್ಷೇತ್ರವನ್ನ ತಮ್ಮ ಮಗಳಿಗೆ ಬಿಟ್ಕೊಡ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋ ರಾಜಣ್ಣ ಅವರು ಹಂತ ಹಂತವಾಗಿ ತಮ್ಮ ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು. ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಕೆಲವೊಂದು ಸಲ ರೆಬಲ್ ಆಗಿದ್ದ ರಾಜಣ್ಣ ಇನ್ನು ಕೆಲವೊಮ್ಮೆ ಸೈಲೆಂಟ್ ಆಗಿದ್ರು. ಮತ್ತೆ ಸಚಿವ ಸ್ಥಾನಕ್ಕಾಗಿ ತೆರೆಮರೆಯಲ್ಲಿ ರಾಜಣ್ಣ ಕಸರತ್ತನ್ನ ನಡೆಸ್ತಾ ಇದ್ರು. ಹಲವು ಬಾರಿ ರಾಹುಲ್ ಗಾಂಧಿಗೆ ಪತ್ರವನ್ನ ಕೂಡ ಬರೆದು ಭೇಟಿಗೆ ಅವಕಾಶವನ್ನ ಕೇಳಿದ್ರು. ಅಲ್ಲದೆ ಸಚಿವ ಸ್ಥಾನ ಕೊಡಿಸುವಂತೆ ತಮ್ಮ ನಾಯಕ ಸಿದ್ದರಾಮಯ್ಯ ಬಳಿ ಕೇಳ್ಕೊಳ್ತಲೇ ಇದ್ರು. ಸಚಿವ ಸ್ಥಾನ ಕೈತಪ್ಪಿದ್ರಿಂದ ಬೇಸರಗೊಂಡಿದ್ದ ರಾಜಣ್ಣ ಬಹಿರಂಗವಾಗಿಯೇ ಕಾಂಗ್ರೆಸ್ ವೈಟ್ ವಾಶ್ ಬಗ್ಗೆ ಮಾತನಾಡಿದ್ರು. ಇತ್ತ ಕೆಲವೊಂದು ಸಲ ತಾವು ರಾಜಕೀಯ ನಿವೃತ್ತಿ ಬಗ್ಗೆಯೂ ಮಾತನಾಡಿದ್ದ ರಾಜಣ್ಣ ತಮ್ಮ ಸ್ಥಾನಕ್ಕೆ ತಮ್ಮ ಪುತ್ರ ರಾಜೇಂದ್ರ ರಾಜಣ್ಣರನ್ನ ಕರೆತರುವುದಾಗಿ ಪರೋಕ್ಷವಾಗಿ ಹೇಳಿಕೊಂಡಿದ್ರು. ಆದ್ರೆ ಇದೀಗ ತಮ್ಮ ನಂತರ ತಮ್ಮ ಕ್ಷೇತ್ರಕ್ಕೆ ತಮ್ಮ ಪುತ್ರಿ ರಶ್ಮಿ ರಾಜಣ್ಣ ಅವರನ್ನ ರಾಜಕೀಯಕ್ಕೆ ತರುವ ಬಗ್ಗೆ ರಾಜಣ್ಣ ಅವರೇ ಸುಳಿವನ್ನ ಕೊಟ್ಟಿದ್ದಾರೆ. ಹೌದು, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮಧುಗಿರಿ ಕ್ಷೇತ್ರ ಮಹಿಳಾ ಮೀಸಲಾತಿ ಕೋಟಾದ ಬಗ್ಗೆ ರಾಜಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದು, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಬಂದ್ರೆ ನಾನು ನನ್ನ ಮಗಳು ರಶ್ಮಿಯನ್ನ ಚುನಾವಣೆಗೆ ನಿಲ್ಲಿಸುತ್ತೇನೆ ಎಂದು ಹೇಳುವ ಮೂಲಕ ತಮ್ಮ ಮಗಳು ರಾಜಕೀಯಕ್ಕೆ ಎಂಟ್ರಿ ಕೊಡುವ ಬಗ್ಗೆ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಅವಳು LLM ಮಾಡಿದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನೆಲ್ಲ ನಾವು ನಿಂತ್ಕೊಳ್ತೇನೆ. ಅವಳು LLM ಮಾಡಿದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನೆಲ್ಲ ನಾವು ನಿಂತ್ಕೊಳ್ತೇನೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಕಾದ್ಕೂತಿರೋ ರಾಜಣ್ಣ ಕ್ರಾಂತಿ ಬಗ್ಗೆ ಸ್ಫೋಟಕ ಬಾಂಬ್ ಹಾಕ್ತಾ ಇದ್ದು, ಇದೀಗ ಚುನಾವಣೆಗೆ ತಮ್ಮ ಮಗಳನ್ನ ಕರೆತರುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ದು, ಮಧುಗಿರಿ ಕ್ಷೇತ್ರದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಿದ್ದಾರೆ. ರಾಜಣ್ಣಗೆ ಮಗಳೆಂದ್ರೆ ಅತಿಯಾದ ಪ್ರೀತಿ ಇದ್ದು, ಮಗಳಿಗಾಗಿ ಕ್ಷೇತ್ರವನ್ನ ಬಿಟ್ಕೊಡುವ ಸಾಧ್ಯತೆಯೂ ಇದೆ. ಒಂದ್ ವೇಳೆ ಮುಂದಿನ ಚುನಾವಣೆಯಲ್ಲಿ ರಾಜಣ್ಣ ಅವರ ಪುತ್ರಿಯನ್ನೇ ನಿಲ್ಲಿಸಿದ್ರೆ ಕ್ಷೇತ್ರದ ಜನರು ಸ್ವೀಕರಿಸ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಲ್ಲದೆ ರಾಜಣ್ಣ ಅವರು ಮೀಸಲಾತಿ ಇಲ್ಲ ಅಂದ್ರೂ ಕೂಡ ತಮ್ಮ ಮಗಳಿಗೆ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.